ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲ KCET ಸ್ಟೂಡೆಂಟ್ಸ್ಗೆ ಗೊತ್ತಿರ್ಬೋದು ಏನಂದರೆ ಇವತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ. ಯಾವಾಗಂದರೆ 2 ಗಂಟೆ ನಂತರ ಅವರು ಒಂದು ಟೈಮ್ ಟೇಬಲಲ್ಲಿ ಹೇಳಿದರು. ಆ ಟೈಮ್ ಟೇಬಲ್ ನಾನು ಇವಾಗ ತೋರಿಸ್ತೀನಿ. ನೀವು ಆಲ್ರೆಡಿ ಎಲ್ಲರೂ ನೋಡಿದ್ದೀರಾ ಅನಿಸುತ್ತೆ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಅದು ಟೈಮ್ ಟೇಬಲ್ ತೋರಿಸಿದ್ದೆ. ಸೊ ಇವಾಗ ಕೂಡ ತೋರಿಸ್ತೀನಿ ನೋಡಿರಿ. ಫಸ್ಟು KE ವೆಬ್ಸೈಟ್ ಬಂದ ಮೇಲೆ ನಿಮಗೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಾವೆ. ಇಲ್ಲಿ ನೋಡಿರಿ 3 ಲೈನ್ಸ್ ಕಾಣಿಸ್ತಾವಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಪೇಜ್ ಓಪನ್ ಆಗ್ತದೆ. ಆಮೇಲೆ ಪ್ರವೇಶ ಕಾಣಿಸ್ತದೆ, ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಇಲ್ಲಿ ಕೊಟ್ಟಾರ ನೋಡಿ UGCET 2024, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ KA ಕಡೆಯಿಂದ ಏನೇ ಅಪ್ಡೇಟ್ ಬಂದರೂ ಇದೇ ಪೇಜಲ್ಲಿ ಓಪನ್ ಆಗ್ತದೆ. ಯಾವುದಪ್ಪ ಅಂದರೆ UGCET 2024. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆಲ್ಲ ಅಂದರೆ KA ಕಡೆಯಿಂದ ಪ್ರತಿಯೊಂದು ಅಪ್ಡೇಟ್ ಆಗಲಿ ಇಲ್ಲಿ ಈ ಪೇಜಲ್ಲಿ ಓಪನ್ ಆಗ್ತದೆ. ಸೊ ಇನ್ನೂವರೆಗೂ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ, ಲಿಂಕ್ ಕೂಡ ಬಿಟ್ಟಿಲ್ಲ. ಸೊ ಆ ಟೈಮ್ ಟೇಬಲ್ ಹೇಳಿದಲ್ಲ, ಆ ಟೈಮ್ ಟೇಬಲ್ ತೋರಿಸ್ತೀನಿ ನೋಡಿರಿ. ಇವಾಗ ಆಲ್ರೆಡಿ ನಾನು ಒಂದು ಸಲ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಅದಕ್ಕೆ ಡೌನ್ಲೋಡ್ ಆಗಿ ತೋರ್ಸಾಕತ್ತದ. ಇನ್ನೊಂದು ಸಲ ಡೌನ್ಲೋಡ್ ಮಾಡ್ಕೋತೀನಿ. ಸೊ ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿರಿ ಕರೆಕ್ಟಾಗಿ. ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟ ನೋಡಿರಿ ಮೊದಲನೇ ಅಣುಕ ಸೀಟು ಹಂಚಿಕೆಯ ಫಲಿತಾಂಶ, ಪಬ್ಲಿಕೇಶನ್ ಆಫ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ 7/8/2024 ಆಫ್ಟರ್ 2 PM ಅಂತ ಕೊಟ್ಟಾರ. ಅವ್ರು ಇವಾಗಾದರೂ ಬಿಡ್ಬೋದು. ಇವಾಗ ನಾನು ವೀಡಿಯೋ ಮಾಡಾಕತ್ತೀನಿ, ಈ ವಿಡಿಯೋ ಮಾಡೋಷ್ಟರಲ್ಲಿ ಅವ್ರು ಲಿಂಕ್ ಬಿಡ್ಬೋದು, ಹೇಳೋಕ್ಕಾಗಲ್ಲ. ಅಥವಾ 3 ಗಂಟೆಗೆ ಬಿಡ್ಬೋದು, 4 ಗಂಟೆಗೆ ಬಿಡ್ಬೋದು, ಒಂದೊಂದು ಸಲ 7 ಗಂಟೆ, ಒಂದೊಂದು ಸಲ 8 ಗಂಟೆ, ರಾತ್ರಿ 12 ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ KAದವರು ಟೈಮ್ ಆಫ್ಟರ್ ಹೇಳಿದ ಮೇಲೆ ಅವರು ಅದೇ ಟೈಮಿಗೆ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗಾದರೂ ಬಿಡ್ಬೋದು, ರಾತ್ರಿ 11 ಗಂಟೆ, 12 ಗಂಟೆ, ಈವ್ನಿಂಗ್ 7 ಗಂಟೆ, 6 ಗಂಟೆ ಹಿಂಗೆ ಕೂಡ ಆಗ್ಬೋದು, ಟೈಮ್ ಕೂಡ ಆಗ್ಬೋದು. ಸೊ ಇವಾಗ ಬಿಟ್ಟ ತಕ್ಷಣ ಕೂಡ ಸರ್ವರ್ ಓಪನ್ ಅಂದರೆ ಸರ್ವರ್ ಬ್ಯುಸಿ ಇರ್ತದೆ. ಅದು ಆ ಲಿಂಕ್ ಸಡನ್ಲಿ ಓಪನ್ ಆಗೋದಿಲ್ಲ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಚೆಕ್ ಇರ್ತಾರೆ. ಸೊ ಅದಕ್ಕೆ ಅದು ಸಡನ್ಲಿ ಓಪನ್ ಆಗೋದಿಲ್ಲ, ಸರ್ವರ್ಸ್ ಎಲ್ಲ ಬ್ಯುಸಿ ತೋರಿಸ್ತದೆ. ಅದು ಲಿಂಕ್ ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಅಥವಾ 1 ಅವರ್ಗೆ ಕರೆಕ್ಟಾಗಿ ಎಲ್ಲರೂ ಚೆಕ್ ಮಾಡ್ಕೋಬೋದು, ಓಪನ್ ಆಗ್ತದೆ. ಅವಾಗಲೂ ಬಿಟ್ಟ ತಕ್ಷಣ ಕೂಡ ಚೆಕ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇರ್ತದೆ. ಸೊ ಹಂಗಾಗಿ ಆಮೇಲೆ ಒಂದು ಹಾಫ್ ಆ್ಯನ್ ಅವರ್ ಅಥವಾ 1 ಅವರ್ ಬಿಟ್ಟು ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಸೊ ಅದೇ ಹೇಳಕ್ಕೆ ಬಂದಿದೆ. ಏನು ಡೋಂಟ್ ವರಿ, ಯಾಕಂದರೆ ಏನು ಭಯ ಬೀಳಬೇಡ್ರಿ. ರಿಸಲ್ಟ್ ಬಿಟ್ಟೇ ಬಿಡ್ತಾರೆ. ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆವರೆಗೂ ಬಿಟ್ಟೇ ಬಿಡ್ತಾರೆ. ಬಿಡಲಿಲ್ಲ ಅಂದರೂ ರಾತ್ರಿ 12 ಗಂಟೆವರೆಗೆ ಕಂಪಲ್ಸರಿ ಲಿಂಕ್ ಬಿಟ್ಟೇ ಬಿಡ್ತಾರೆ. ಅವಾಗ ನೀವು ಚೆಕ್ ಮಾಡ್ಕೋಬೋದು. ಅದಕ್ಕೇನು ಟೈಮ್ ಇರ್ತದೆ, ಯಾರೂ ಟೆನ್ಷನ್ ಇಲ್ಲ, ಚೆಕ್ ಮಾಡ್ಕೋಬೋದು, ಆರಾಮಾಗಿ ಚೆಕ್ ಮಾಡ್ಕೋಬೋದು. ಸೊ ಮತ್ತೆ ಏನೇ ಅಪ್ಡೇಟ್ ಬಂದರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.